ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಚಳಿಗಾಲದ ಅಧಿವೇಶನ ಇವತ್ತು ಆರಂಭವಾಗ್ತಾ ಇದೆ ಬೆಳಗಾವಿಯಲ್ಲಿ. ಈಗಾಗಲೇ ಬೆಳಗಾವಿಯ ಸರ್ಕಿಟ್ ಹೌಸ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅವರು ತೆರಳುತ್ತಾರೆ ಅಧಿವೇಶನಕ್ಕೆ. ಸರ್ಕ್ಯೂಟ್ ಹೌಸ್ನಿಂದ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಈಗ ಭಾರೀ ಚರ್ಚೆ ಇದೆ. ಕೆಲವೇ ಕ್ಷಣಗಳಲ್ಲಿ ಅಧಿವೇಶನಕ್ಕೆ ಹೊರಡಲಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಮುನ್ನೆಚ್ಚರಿಕೆಯಾಗಿ ಸರ್ಕಿಟ್ ಹೌಸ್ ಸುತ್ತ ಈಗ ಬಿಗಿ ಭದ್ರತೆಯನ್ನು ವಹಿಸಲಾಗಿದೆ. ಕಾರಣ ಪ್ರತಿಭಟನೆ ಮಾಡೋಕ್ಕೆ ಸುಮಾರು ಒಂದು 60-70 ಸಂಘಟನೆಗಳು ಮುಂದಾಗಿವೆ. ಹಾಗಾಗಿ ಯಾರಾದರೂ ಮುತ್ತಿಗೆಯನ್ನು ಹಾಕಬಹುದೇನೋ ಅನ್ನೋ ದೃಷ್ಟಿಯಿಂದ ಈಗ ಹೆಚ್ಚಿನ ರೀತಿಯಾದಂಥ ಭದ್ರತೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನನ್ನ ಸಹೋದ್ಯೋಗಿ ಚಿಕ್ಕೋಡಿ ಪ್ರತಿನಿಧಿ ಚೇತನ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಚೇತನ್, ಈ ವಿಚಾರದಲ್ಲಿ ಈಗ ಭದ್ರತೆ ಕೊಡುವಂಥ ವಿಚಾರದಲ್ಲಿ ಅಂತೂ ಇದ್ದಿದ್ದೆ, ಆದರೆ ಸಂಘಟನೆಗಳು ಹೆಚ್ಚಿನ ಪ್ರತಿಭಟನೆಯನ್ನು ಮಾಡ್ತಾರೆ. ಮುತ್ತಿಗೆ ಹಾಕೋ ಕಾರಣಕ್ಕೋಸ್ಕರ ಇನ್ನೂ ಹೆಚ್ಚಿನ ರೀತಿಯಾದಂಥ ಭದ್ರತೆಯನ್ನು ಕೊಟ್ಟಿದ್ದಾರೆ, ಹೇಗೆ ಅಂತ? ಓಕೆ, ಮತ್ತೆ ಅವ್ರನ್ನ ಸಂಪರ್ಕಿಸುವಂಥ ಪ್ರಯತ್ನವನ್ನು ಮಾಡೋಣ. ಈಗ ಮುಖ್ಯಮಂತ್ರಿಗಳು ಸರ್ಕ್ಯೂಟ್ ಹೌಸ್ನಿಂದ ಆಚೆ ಬರ್ತಾ ಇದ್ದಾರೆ. ಅದಾದ ನಂತರ ಈಗ ನೇರವಾಗಿ ಅವರು ಅಧಿವೇಶನಕ್ಕೆ ಹೋಗ್ತಾರೆ. ಸೊ ಬೆಳಗಾವಿಯ ಸರ್ಕ್ಯೂಟ್ ಹೌಸ್ನಲ್ಲಿ ಈಗ ಸದ್ಯಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿರೋದು. ಅಲ್ಲಿಂದ ಸಿದ್ದರಾಮಯ್ಯನವರು ತೆರಳುತ್ತಾ ಇದ್ದಾರೆ. ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಎಸ್, ಈಗಷ್ಟೇ ಮಾನ್ಯ ಮುಖ್ಯಮಂತ್ರಿಗಳು ಸರ್ಕ್ಯೂಟ್ ಹೌಸ್ನಿಂದ ಆಚೆ ಬಂದಿದ್ದಾರೆ. ಸೊ ಅಧಿವೇಶನಕ್ಕೆ ತೆರಳುತ್ತಾ ಇದ್ದಾರೆ. ನೇರ ದೃಶ್ಯಾವಳಿಗಳು ನಿಮ್ಗೆ ತೋರಿಸ್ತಾ ಇದ್ದೀವಿ. ಬೆಳಗಾವಿಯ ಸರ್ಕ್ಯೂಟ್ ಹೌಸ್ನಿಂದ ಇಲ್ಲಿಂದ ತೆರಳುತ್ತಾ ಇದ್ದಾರೆ. ಸುಮಾರು ಒಂದು 15 ನಿಮಿಷ ಬೇಕಾಗತ್ತೆ, 10-15 ನಿಮಿಷ ಹೋಗೋಕ್ಕೆ. ಸೊ ತುಂಬ ಹೊತ್ತೇನು ಬೇಕಾಗಲ್ಲ, ಕ್ಲಿಯರಾಗಿ ಮಾಡಿಕೊಟ್ಟಿರ್ತಾರೆ. ಸೊ ಹಾಗಾಗಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಕೂಡ ಇರೋದಿಲ್ಲ. ಮುನ್ನೆಚ್ಚರಿಕೆಯಾಗಿ ಭದ್ರತೆ ಅಂದರೆ ಸಹಜವಾಗಿ ಮುಖ್ಯಮಂತ್ರಿಗಳಿದ್ದಾರೆ ಅಂತಂದಾಗ ಭದ್ರತೆ ಇದ್ದಿದ್ದೆ. ಅದರಲ್ಲೂ ಕೂಡ ಒಂಚೂರು ಪ್ರತಿಭಟನೆ ಅವೆಲ್ಲ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಇರೋದರಿಂದ ಮುತ್ತಿಗೆ ಹಾಕೋದು ಬೇಡ ಅನ್ನೋ ದೃಷ್ಟಿಯಿಂದಾಗಿ ಭದ್ರತೆಯನ್ನು ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಿಕೊಂಡಿದ್ದಾರೆ. ಓಕೆ, ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡಿದ್ರು. ಅವರು ಅಧಿವೇಶನಕ್ಕೆ ಹೋಗ್ತಾ ಇದ್ದಾರೆ. ಈಗ ಸೊ ಬೆಳಗಾವಿಯ ಸರ್ಕಿಟ್ ಹೌಸ್ನಿಂದ CM ಈಗ ನಿರ್ಗಮಿಸಿರುವಂಥ ನೇರ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಅಧಿವೇಶನಕ್ಕೆ ಈಗ ಹೊರಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಅಧಿವೇಶನದಲ್ಲಿ ಯಾವ ರೀತಿಯಾಗಿ ಈಗ ಇರುತ್ತೆ ಅನ್ನೋದನ್ನು ನೋಡಬೇಕಾಗಿದೆ. ಇವತ್ತು ಅಂಥ ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆಯನ್ನು ಮಾಡಲಿಕ್ಕಾಗಲಿಕ್ಕಿಲ್ಲ. ಯಾಕೆ ಅಂತಂದರೆ ಇವತ್ತು ಅಗಲಿದಂತಹ ಗಣ್ಯರಿಗೆ ಸಂತಾಪ ಸೂಚನೆಯನ್ನು ಮಾಡ್ತಾರೆ, ತದನಂತರ ಅಡ್ಜರ್ನ್ ಮಾಡ್ತಾರೆ. ನಾಳೆಯಿಂದ ಆ್ಯಕ್ಚುಲಿ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ. ಸೊ ಇವತ್ತು ಹೇಗಾಗುತ್ತೆ ಏನು ಅನ್ನುವಂಥದ್ದೆಲ್ಲರೂ ಕೂಡ ಕುತೂಹಲ ಇದೆ. ಸೊ ಬೆಳಗಾವಿ ಅಧಿವೇಶನದಲ್ಲಿ ಒಂದು ಕಡೆಗೆ ಸರ್ಕಾರಕ್ಕೆ ಪ್ರತಿಭಟನೆ ರೈತರದ್ದಿದೆ, ಅಂಗನವಾಡಿ ಕಾರ್ಯಕರ್ತರದ್ದಿದೆ, ಕೊಟ್ಟ ಭರವಸೆಯನ್ನು ಈಡೇರಿಸಿಲ್ಲ ಅನ್ನುವಂಥದ್ದಿದೆ. ಇವೆಲ್ಲವೂ ಕೂಡ ಒಂದು ಕಡೆಗಿದೆ. ಇನ್ನೊಂದು ಕಡೆಗೆ ವಿರೋಧ ಪಕ್ಷಗಳು ಕೂಡ ಇದೆ. ನನ್ನ ಸಹೋದ್ಯೋಗಿ ಚೇತನ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಚೇತನ್, ಯಾವ ರೀತಿಯಾಗಿ ನಡೀತಾ ಇದೆ ಈಗ? ಮಾನ್ಯ ಮುಖ್ಯಮಂತ್ರಿಗಳಂತೂ ಸರ್ಕ್ಯೂಟ್ ಹೌಸ್ನಿಂದ ತೆರಳಿದ್ದಾರೆ. ಇವತ್ತಿನ ಅಧಿವೇಶನ ಹೇಗೆ? ಮತ್ತು ಜೊತೆಗೆ ಮುಖ್ಯಮಂತ್ರಿಗಳಿಗೆ ಹೆಚ್ಚಿನ ಭದ್ರತೆ ಅಂತಂದರೆ ಸಂಘಟನೆಗಳು ಹೆಚ್ಚಾಗಿ ಪ್ರತಿಭಟನೆ ಮಾಡೋಕ್ಕೆ ಮುಂದಾಗಿರೋದ್ರಿಂದ ಮುತ್ತಿಗೆ ಹಾಕಬಹುದು ಅನ್ನುವಂಥ ಆತಂಕ ಇತ್ತಾ ಅಂತ ಏನು? ಅರುಣ್, ಖಂಡಿತವಾಗಿ ಕೂಡ CM ಈಗ ಸದ್ಯ ಅಧಿವೇಶನದ ಸುವರ್ಣಸೌಧದ ತೆರಳಿದ್ದಾರೆ. ಅದ್ರ ಜೊತೆಗೆ CM ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕಲ್ಪಿಸಿರುವಂಥದ್ದು. ಪ್ರಮುಖವಾಗಿ BJP ನಾಳೆ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕುವ ಪ್ಲಾನ್ ಮಾಡಿಕೊಂಡಿದೆ. ಹೀಗಾಗಿ ಸೌಧದ ಸುತ್ತಮುತ್ತ ಹಾಗೂ ಸರ್ಕಿಟ್ ಹೌಸ್ಗೆ ಹೆಚ್ಚಿನ ಭದ್ರತೆ ನೀಡಲಾಗಿದೆ. ಅದರ ಜೊತೆಗೆ ಪ್ರಮುಖವಾಗಿ ಇಂದು ಮೊದಲನೇ ದಿನ ಏನು ಶಾಸಕ ಮೇಟಿಯವರ ನಿಧನದ ನಂತರ ಏನು ಅರ್ಜನ್ ಆಗುವ ಎಲ್ಲ ಸಾಧ್ಯತೆಗಳಿರುವಂಥದ್ದು. ಹೀಗಾಗಿ ಏನು ಸರ್ಕಿಟ್ ಹೌಸ್ನಿಂದ ಸದ್ಯ CM ಈಗ ಸುವರ್ಣಸೌಧದ ತೆರಳಿದ್ದಾರೆ. ಮುಂದೆ ಸದನದಲ್ಲಿ ಈಗ ಏನು ಒಂದು ರೀತಿಯಾದಂಥ BJPಯು ಕೂಡ ಏನು ಸದನದ ವಿರುದ್ಧ ಹೋರಾಟ ಮಾಡೋಕ್ಕೆ ಮುಂದಾಗಿರುವಂಥದ್ದು. ಅವರು ಓಕೆ ಚೇತನ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಬೆಳಗಾವಿಯ ಸರ್ಕ್ಯೂಟ್ ಹೌಸ್ನಿಂದ CM ಈಗ ನಿರ್ಗಮಿಸಿದ್ದಾರೆ. ಒಂದು ಕಡೆಗೆ 64-70 ಸಂಘಟನೆಗಳು ಪ್ರತಿಭಟನೆ ಮಾಡೋಕ್ಕೆ ಮುಂದಾಗಿದ್ದಾರೆ. ಅಲ್ಲೆಲ್ಲವೂ ಕೂಡ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಅವರು ಪ್ರತಿಭಟನೆಯನ್ನು ಕೂಡ ಮಾಡ್ತಾರೆ. ಅದನ್ನು ಕೇಳೋಕ್ಕೋಸ್ಕರ ಮಂತ್ರಿಗಳು ಕೂಡ ಹೋಗ್ತಾರೆ.